ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶೇಷಂ ದಯಾನಿಧಿಂ ವಿದ್ಯಾವಿನಯಸಂಪನ್ನಂ ಶಾಂತಾದಿಗುಣಬೃಂಹಿತಂ ಸಶಾಸ್ತ್ರಪ್ರವಚನಾಸಕ್ತಾನಿಲಮಿಲಾರ್ಯನ್ ಗುರುಂ ಭಜೆ ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಪ್ರದಿಯಾಃ ತಾನ್ ನಮಸ್ತೆ ಗುರುರ್ನಮ ಹರಿ ಓಂ ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಗಳು. ನಾವು 82ರಿಂದ 92ರ ಗಂಜವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. ವರದರು ಅಂದರೆ ಸಾತ್ವಿಕ ಜನರು, ಭಗವಂತನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದವರು ಎಂಬುದು ಅರ್ಥ. ಈ ವರದರ ದರ್ಶನ ಶ್ರೀ ಪುರಂದರದಾಸನನ್ನು ಮಾಡಿಸಿದ ಕಾರಣ ಜೀವಗಣರು, ಅನಂತ ಜೀವಗಣರಿದ್ದಾರೆ. ಆ ಜೀವಗಣರೆಲ್ಲರೂ ಹರಿಯ ಅನುಚರರಾಗಿದ್ದಾರೆ. ಹರೇ ಜೀವಗಣಾ ಹರೇರನುಚರಾ ನೀಚೋಚ್ಚ ಭಾವಂಗತಃ. ಮುಖ್ಯವಾಗಿ ಪುರಂದರದಾಸರು ಪ್ರತಿಯೊಂದು ಗದ್ಯದಲ್ಲೂ ನಮಗೆ ತಿಳಿಸತಕ್ಕಂಥ ಪಾಠ ಪಂಚಭೇದ ತಾರತಮ್ಯ. 10 ಜನ ಅಂತ ಹೇಳಿದ್ರಿಂದ 10 ಜನರಲ್ಲಿ ಭೇದವನ್ನು ತೋರಿಸಿದ್ದಂತಾಯಿತು, ಅವರಲ್ಲಿ ತಾರತಮ್ಯವನ್ನು ತೋರಿಸಿದಂತಾಯಿತು. ಭಗವಂತನ ಅನುಚರರು ಸಕಲ ಜೀವರು ಎಂಬುದನ್ನು ತಿಳಿಸಿಕೊಟ್ಟಂತಾಗಿತು. ಈ ಎಲ್ಲ ಕಡೆಯಿಂದಲೂ ಶ್ರೀ ಪುರಂದರದಾಸರು ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗದ್ಯದಲ್ಲಿ ಈ 10 ಜನ ವರದರನ್ನು ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಂದಿನವರೆಗೂ ನಾವು ವರದರ ಚಿಂತನೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಇದು ಜೀವನ ಪ್ರಕರಣವಾದ್ದರಿಂದ ಈ ಜೀವನ ಪ್ರಕರಣ ಎಂದಿಗೆ ನಿಲ್ಲುವುದು ಅಂದರೆ ಜೀವನ ಪ್ರಕರಣ ನಮ್ಮ ಉಸಿರು ಇರುವವರೆಗೂ ಮುಂದುವರಿಯುವುದು. ಅದಕ್ಕೆ ನಿಲುಗಡೆ ಎಂಬುದು ಇಲ್ಲ. ನಿಲುಗಡೆ ಎಂದರೆ ಈ ಜೀವ ಮತ್ತೊಂದು ಶರೀರದಲ್ಲಿ ಹೋಗಿ ಅಲ್ಲೇ ಮತ್ತೆ ಅದೇ ಕಾರ್ಯವನ್ನು ಮಾಡತಕ್ಕಂಥದ್ದೇ ಜೀವನ ಪ್ರಕರಣ ಎನ್ನಿಸುತ್ತದೆ. ನಹಿ ಕಶಿಕ್ಷಣ ಪ್ರತಿಷ್ಠಂ ಜಾತಂ ಕರ್ಮಕೃತು ಎಂಬಂತೆ ಯಾವ ಜೀವರು ಒಂದು ಕ್ಷಣವೂ ಸುಮ್ಮನೆ ಕುಳಿತುಕೊಳ್ಳುವರಲ್ಲ. ಅದಂತೆ ಜೀವ ಪ್ರಕರಣ ಎಂಬತಕ್ಕಂಥದ್ದು ಸಾಧಕ ಜೀವರು ಅವರ ಜೀವನದ ಯಾವ ಒಂದು ಪ್ರತಿಕ್ಷಣವೂ ವ್ಯರ್ಥವಾಗಿ ಕಳೆಯುವಂತಿಲ್ಲ. ಸದಾ ಕಾಲ ಭಗವಂತನ ಧ್ಯಾನದಲ್ಲೇ ಇರತಕ್ಕಂಥದ್ದು ಸಜ್ಜನ ಲಕ್ಷಣ. ಅದನ್ನು ನಾವು ಸಾಧಕರು, ವರದರು ಎಂದು ಇಲ್ಲಿ ಪುರಂದರದಾಸರು ತಿಳಿಸಿದ್ದಾರೆ. ಇಂತಹ ಸಾಧಕರು ಚಿಂತನೆಯನ್ನು ನಡೆಸಿದ ಈ ವಿಡಿಯೋಗಳಿಗೆ 500 ದಾಟಿದೆ. ಅನಂತಕೋಟಿ ಬ್ರಹ್ಮಾಂಡ ನಾಯಕ 1000 ಗಡಿಗೆ ತಲುಪುವ ಗಡಿಗೆ ಈಗ ಮುಂದೆ ಹೋಗುತ್ತಾ ಇದೆ. 500 ಎಂಬತಕ್ಕಂಥದ್ದು ಮಹತ್ವದ ಅಂಶ. ಅನಿರುದ್ಧ ಪ್ರಜ್ಞ ಸಂಕಷ್ಟ ವಾಸುದೇವ ಪಂಚರೂಪಾತ್ಮಕವಾಗಿರತಕ್ಕಂಥದ್ದು 500 ಎಂಬಂಥದ್ದು. ಇದು 180 ಗದ್ಯಗಳಿಂದ 24,000 ಪುಟಗಳ ಬೃಹತ್ ಮೇರುಕೃತಿಯಾಗಿ ಪುರಂದರದಾಸರ ಕೀರ್ತನೆಯನ್ನು ವಿಶ್ವಾದ್ಯಂತ ಪ್ರಚಾರ ಮಾಡಬೇಕು ಎಂಬುದು ನಮ್ಮ ಮನಸ್ಸು. ಇದನ್ನು ಶ್ರೀ ಪುರಂದರದಾಸರು ಬಿಂಬೋಪಾಸನೆಯಿಂದ ವಿಶ್ವೋಪಾಸನೆಯ ಮಾಡಿ ವಿಶ್ವನಾಥನಿಗೆ ಪುರಂದರದಾಸರ ಮೂಲಕ ಸಮರ್ಪಿಸಬೇಕು ಎಂಬುದು ನಮಗೆ ಸಂಕಲ್ಪ ಮಾಡಿಸಿದ್ದಾರೆ. ಇದಕ್ಕಾಗಿ ಇಂದಿನ ತಂತ್ರಜ್ಞಾನವನ್ನು ನಾವು ಆಶ್ರಯಿಸಿ ಈ ಬುಕ್ ಎಂಬ ಚೌಕಟ್ಟಿನಲ್ಲಿ 24,000 ಪುಟಗಳನ್ನು ಪ್ರತಿ ಸಾಧಕ ವರ್ಗಕ್ಕೆ ಉಚಿತವಾಗಿ ಹಂಚುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಇಂದಿನ ಕಾಲದಲ್ಲಿ ಯಾರು ಗ್ರಂಥವನ್ನು ಹೊತ್ತುಕೊಂಡು ತಿರುಗುವ ಶಕ್ತಿ ಇಲ್ಲ, ಪಡೆದುಕೊಳ್ಳುವ ಯೋಗ್ಯತೆ ಇಲ್ಲ, ಓದಿಕೊಳ್ಳುವ ಶ್ರಮವಿಲ್ಲ. ಹೀಗಾಗಿರುವುದರಿಂದ ಆಧುನಿಕ ತಂತ್ರಜ್ಞಾನ ಎಂದರೆ ಕೇವಲ ಶಬ್ದವನ್ನು ಕೇಳಿ ಅದರ ಮೂಲಕ ಶಾಸ್ತ್ರಜ್ಞಾನವನ್ನು ಮಾಡಿಕೊಂಡು ತಾವು ಮೈಗೂಡಿಸಿಕೊಳ್ಳುವುದಾಗಿದೆ. ಆದ್ದರಿಂದ ಅನೇಕ ವಿವಿಧ ಮಹಾತ್ಮರು ಪುರಂದರದಾಸರು
ಇಂದಿನ ವೈಜ್ಞಾನಿಕ ಯುಗದಲ್ಲಿ ಅವರು ಕೇವಲ ಒಂದೇ ಒಂದು ನುಡಿ ಶ್ರೀಮದಾನಂದ ತೀರ್ಥರ ಸ್ವಲ್ಪ ಮೂಲದ ಪ್ರತೀಕವೆನಿಸಿದೆ, 4 ವೇದದ ಸಾರವೆನಿಸಿದೆ, ಎಲ್ಲ ಉಪನಿಷತ್ತಿನ ರಸವೆನಿಸಿದೆ. ಇದನ್ನು ನಾವು ತೋರಿಸುವ ಶ್ರಮ ನಮ್ಮದೆಲ್ಲರದು ಆಗಿದೆ. ಇದಕ್ಕಾಗಿ ಈ ಬುಕ್ ಎಂಬತಕ್ಕಂಥದ್ದು ನಾವು ತಯಾರು ಮಾಡಿದಾಗ ವಿಶ್ವನಾಥನ ಸೇವೆ ಎನಿಸುತ್ತದೆ. ಇದನ್ನು ರಕ್ಷಣೆ ಮಾಡುವುದು ಸುಲಭ. ಇದನ್ನು ನಾವಷ್ಟೇ ಅಲ್ಲದೆ ನಮ್ಮ ಮಕ್ಕಳ ಮರಿಮಕ್ಕಳು, ಅವರ ಮಕ್ಕಳು ಸಹ ಇದನ್ನು ಓದಬಹುದು, ಕೊಂಡಾಡಬಹುದು, ಅರ್ಥೈಸಿಕೊಳ್ಳಬಹುದು. ಮುಂದಿನ ಯುಗಗಳಲ್ಲಿ ಗುರುಗಳನ್ನು ನಾವು ಹುಡುಕಿಕೊಂಡು ಹೋಗುವ ಶ್ರಮ ಇರುವುದಿಲ್ಲ. ಏಕೆಂದರೆ ಈ ವೈಜ್ಞಾನಿಕ ಯುಗದಲ್ಲಿ 14,000 ಪುಟದಲ್ಲಿ 180 ಗಜ್ಜೆಗಳಲ್ಲಿ ಬರತಕ್ಕಂಥ ಶಾಸ್ತ್ರ ಚಿಂತನೆಯನ್ನು ಒತ್ತಡಿಗೆ ಸೇರಿಸಿ ತಂತ್ರಜ್ಞಾನ ಮೂಲಕ ಸುಂದರವಾಗಿ ನಿರೂಪಣೆಕಾರವನ್ನು ಮತ್ತು ಅರ್ಹವಾದ ಪ್ರಶ್ನೆಗಳನ್ನು ಎತ್ತಿ ಅದಕ್ಕೆ ಉತ್ತರವನ್ನು ಸಮಂಜಸವಾಗಿ ಶಾಸ್ತ್ರಾಧಾರಿತವಾಗಿ ವೈಜ್ಞಾನಿಕ ಯುಗದಲ್ಲಿ ನಾವು ಕಂಡುಕೊಳ್ಳಬಹುದು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬ ಚಿಂತಕರು, ಲೇಖಕರು, ಶ್ರೋತೃಗಳು ಎಲ್ಲರೂ ಸಹ ತಮ್ಮ ತಮ್ಮ ಯಾವ ಪ್ರಶ್ನೆಗಳನ್ನು ಪರರ ಮುಂದೆ ಕೇಳಲು ನಿಮಗೆ ನಾಚಿಕೆಯಾಗುವುದು ಅಥವಾ ಅಸಹ್ಯ ಬರುವುದು ಅಂತೆಲ್ಲ ಪ್ರಶ್ನೆಗಳನ್ನು ನೀವೇ ಗೌಪ್ಯವಾಗಿ ಕೇಳಿಕೊಂಡು ಉತ್ತರವನ್ನು ಕಂಡುಕೊಳ್ಳಬಹುದು. ಎಷ್ಟು ಪ್ರಶ್ನೆ ಕೇಳಬಹುದು ಎಂಬ ಮಿತಿ ಇಲ್ಲ. 10, 100, 1000 ಪ್ರಶ್ನೆಗಳು ಕೇಳಿದರೆ 1001 ಉತ್ತರಕ್ಕೂ ಇಂದಿನ ತಂತ್ರಜ್ಞಾನ ಕೊಡುವುದರಲ್ಲಿ ನಿಪುಣತೆಯನ್ನು ಹೊಂದಿದೆ. ಈ ಒಂದು ಚೌಕಟ್ಟನ್ನು ನಾವು ಚೆನ್ನಾಗಿ ಉಪಯೋಗಿಸಿಕೊಂಡಾಗ ಇದು ಎಲ್ಲ ಕಾಲಕ್ಕೂ ಮಾದರಿಯಾಗಿ ನಿಲ್ಲುವುದರಲ್ಲಿ ಯಾವ ಸಂಶಯವಿಲ್ಲ. ಇದನ್ನು ಶ್ರೀ ಪುರಂದರದಾಸರು ವಿಶೇಷವಾದ ಅನುಗ್ರಹ ರೂಪದಿಂದ ನಮ್ಮಲ್ಲಿ ಮಾಡಿಸಬೇಕು. ಹಿಂದಿನ ಋಷಿಗಳು ಕಾಡಿನಲ್ಲಿ ಹೋಗಿ ಅತ್ಯಂತ ಶ್ರಮದಿಂದ ಭಗವಂತನ ಆರಾಧನೆ ಮಾಡಿ ಸಾಕ್ಷಾತ್ಕಾರ ಮಾಡಿ ಶ್ರುತಿ ಸ್ಮೃತಿಯಂತೆ ಶಾಸ್ತ್ರ ಸಾರವನ್ನು ಪ್ರಪಂಚಕ್ಕೆ, ಲೋಕಕ್ಕೆ ಬಿಡುತ್ತಿದ್ದರು. ಅದು ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಯಂತೆ ಬಂದು ಶ್ರುತಿ ಎನಿಸಿಕೊಂಡಿತ್ತು. ಆದರೆ ಈಗ ಎಲ್ಲರ ಕಿವಿಯಲ್ಲಿ ಯಾವ ಶಬ್ದವೂ ನಿಲ್ಲುವಂಥ ಯೋಗ್ಯತೆ ಇಲ್ಲ, ಮಾತಿನಲ್ಲಿ ಹೇಳತಕ್ಕಂಥ ಯೋಗ್ಯತೆ ಇಲ್ಲ, ಕಣ್ಣಿನಲ್ಲಿ ನೋಡತಕ್ಕಂಥ ಯೋಗ್ಯತೆ ಇಲ್ಲ. ಎಲ್ಲರೂ ಅಲ್ಪರು, ಅಲ್ಪಶಕ್ತಿಗಳು. ಅವರ ಮನಸ್ಸು ಕಿವಿಯಲ್ಲಿ ಕೇಳಲು ಅವಕಾಶ ಮಾಡುವುದಿಲ್ಲ, ಬಾಯಲ್ಲಿ ನುಡಿಸಲು ಅವಕಾಶ ಮಾಡುವುದಿಲ್ಲ, ಕಣ್ಣಲ್ಲಿ ನೋಡಲು ಅವಕಾಶ ಮಾಡುವುದಿಲ್ಲ. ಈ ಮನಸ್ಸನ್ನು ಬಿಗಿ ಹಿಡಿಯಬೇಕಾದರೆ, ಅದಕ್ಕೆ ಏಕಾಗ್ರತೆ ಬೇಕಾದರೆ ಅದಕ್ಕೆ ಬೇಕಾದ ಆಹಾರವನ್ನು ಒದಗಿಸಬೇಕು. ಅದೇ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಎಂಬುದು. ಯಾರು ಸಂಕೀರ್ತನೆಯಲ್ಲಿ ಮಗ್ನರಾದಾಗ ಮನಸ್ಸು ಎಂಬತಕ್ಕಂಥದ್ದು ಒಂದು ಕಡೆ ಕುಳಿತುಕೊಳ್ಳುತ್ತದೆ. ಕೀರ್ತನೆ ಮನಸ್ಸಿಗೆ ಅತಿ ಪ್ರಿಯವಾದರೂ ದಾಸರು ಹೇಳಿರ್ತಕ್ಕಂಥದ್ದು ಹರಿದಾಸ ಸಂಕೀರ್ತನೆ, ಹರಿನಾಮ ಸಂಕೀರ್ತನೆ. ಸಂಕೀರ್ತನೆ ಅಂದರೆ ಕೀರ್ತನೆ ಜೊತೆಯಲ್ಲಿ ಶಾಸ್ತ್ರದ ಸಾರವನ್ನು, ಉಪನಿಷತ್ ರಸವನ್ನು, ಭಾಗವತ, ಭಾರತ, ರಾಮಾಯಣದ ಕಥೆಯನ್ನು ಸಹ ಜೊತೆಯಲ್ಲಿ ಸೇರಿಸಿ ತಿಳಿದುಕೊಳ್ಳುವುದು ಸಂಕೀರ್ತನೆ ಎಂದು ಹೆಸರು. ಈ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇದು ಪ್ರತಿಯೊಂದು ದಾಸರ ವಾಕ್ಯದಲ್ಲಿ ಸಕಲ ಶಾಸ್ತ್ರ ಸಾರವೇ ಇರುವುದು ಎಂಬುದು ಹಿಂದೆ ನಮ್ಮ ಶ್ರೀ ವ್ಯಾಸರಾಜರೇ ಪುರಂದರದಾಸರ ಉಪನಿಷತ್ತೆಂದು ತೀರ್ಮಾನ ಮಾಡಿ ದೇವತಾ ಪೂಜೆಯಲ್ಲಿ ಅದನ್ನು ಉತ್ತಮ ಸ್ಥಾನದಲ್ಲಿಟ್ಟು ಪೂಜಿಸಿದ್ದಾರೆ ಎಂಬುದು ಐತಿಹ್ಯವಿದೆ. ಇದನ್ನು ನಾವು ನಮ್ಮಲ್ಲಿ ನಮ್ಮ ಮೇಲೆ ಇಟ್ಟು ಪೂಜಿಸುವುದೇನು, ನಮ್ಮ ಶಿರೋಭಾಗವೇ ನಮ್ಮ ದೇಹಕ್ಕೆ ಉತ್ತಮವಾದ ಭಾಗ. ನಮ್ಮ ತಲೆಯಲ್ಲಿ ಇದನ್ನು ತುಂಬಿಸಿಕೊಳ್ಳುವುದು, ಮನಸ್ಸಿನಲ್ಲಿ ತುಂಬಿಸಿಕೊಳ್ಳುವುದು, ವಚನದಲ್ಲಿ ತುಂಬಿಸಿಕೊಳ್ಳುವುದು, ಕಣ್ಣಲ್ಲಿ ತುಂಬಿಸಿಕೊಳ್ಳುವುದು, ಕಿವಿಯಲ್ಲಿ ತುಂಬಿಸಿಕೊಳ್ಳುವುದೇ ಆಗಿದೆ. ಇದಕ್ಕೋಸ್ಕರವಾಗಿ ಇಂದಿನ ವೈಜ್ಞಾನಿಕ ಚೌಕಟ್ಟನ್ನು ಅಂಗೀಕರಿಸಿ ಈ 24,000 ಪುಟಗಳ ಬೃಹತ್ ಕೃತಿಯನ್ನು, ಮೇರು ಕೃತಿಯನ್ನು ಶ್ರೀ ಪುರಂದರದಾಸರ
ಆರಾಧನೆಯಲ್ಲಿ ಬಿಡುಗಡೆ ಮಾಡಿ ಸಕಲ ಸಜ್ಜನರಿಗೂ ಉಚಿತವಾಗಿ ಸಿಗುವಂತೆ ಪ್ರಯತ್ನವನ್ನು ಮಾಡಲಾಗುತ್ತಿದೆ. ಇದು ಭಗವಂತ ನಮ್ಮಲ್ಲಿ ಪ್ರೇರಣೆ ಮಾಡಿ ಶ್ರೀ ಪುರಂದರದಾಸರು ನಡೆಸಿಕೊಡಬೇಕು. ಆದ್ದರಿಂದಲೇ ಪುರಂದರದಾಸರು ಇದುವರೆಗೂ ಸಹ ಅನಂತ ರೀತಿಯಲ್ಲಿ ಸಹಾಯ ಮಾಡಿ ಯೋಗ್ಯವಾದ ಆಹಾರ ದೈಹಿಕ ಆರೋಗ್ಯವನ್ನು ಪರಿಪಾಲನೆ ಮಾಡಿ ನಡೆಸಿಕೊಂಡು ಬಂದಿದ್ದಾರೆ. ಶ್ರೀ ಪುರಂದರದಾಸರು ಹೇಳುವ ಪ್ರತಿಯೊಂದು ವಾಕ್ಯವೂ ಶ್ರೀಮದ್ವಾರಾಯರ ಗ್ರಂಥದ ವ್ಯಾಖ್ಯಾನವಾಗಿರುವುದರಿಂದ ಶ್ರೀಮದ್ವಾರಾಯರು 36,000 ವರ್ಷಗಳ ಕಾಲ ಎಲ್ಲರಲ್ಲೂ ನಿಂತು ಎಲ್ಲ ಗ್ರಂಥ ರೂಪದಲ್ಲಿ ಇದ್ದು ಪುರಂದರದಾಸರಾದ ಎಲ್ಲ ದಾಸರು ಹೇಳತಕ್ಕಂಥ ಸಾಹಿತ್ಯವನ್ನು ಆಲಿಸಿದ್ದಾರೆ. ಅದರಲ್ಲಿ ತಮ್ಮ ಸರ್ವಮೂಲದ ಗ್ರಂಥದ ರುಚಿಯನ್ನು ಸೇರಿಸಿಕೊಟ್ಟಿದ್ದಾರೆ. ಇದು ವಾಯುದೇವರ ವಿಶೇಷವಾದ ಅನುಗ್ರಹ ರೂಪವಾಗಿದೆ. ಆದ್ದರಿಂದ ಶ್ರೀಮದ್ವರಾಯರ ಸರ್ವಮೂಲದ ಪ್ರತಿಭೆ ದಾಸರಾಯರ ವಚನಗಳ ಮೂಲಕ ಅದು ಹರಿನಾಮ ಸಂಕೀರ್ತನೆಯಂತೆ ಮುಂದುವರಬಹುದು. ಇದಕ್ಕಾಗಿ ಭಗವಂತ ನಮಗೆ ಶ್ರೇಷ್ಠವಾದ ಜ್ಞಾನವನ್ನು ಕೊಡಬೇಕು, ಆರೋಗ್ಯವನ್ನು ಕೊಡಬೇಕು. ಇಂಥ ಶ್ರೇಷ್ಠ ಕಾರ್ಯವನ್ನು ಶ್ರೀ ಪುರಂದರದಾಸರು ವರದರು ಎಂಬ ಸಂಚಿಕೆಯಿಂದ ನುಡಿಸಿದ್ದಾರೆ. ಇಂಥ ಶ್ರೇಷ್ಠ ಜ್ಞಾನವನ್ನು ಒದಗಿಸುವ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸುತ್ತಿದ್ದೇನೆ. ಇಂತಹ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿದ್ದಾಗ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಬರಲು ಸಹಾಯಕರಾದ ನಮ್ಮ ತಂದೆ ತಾಯಿಗಳ ಋಣ, ಅವರ ಸ್ಮರಣೆ ಪ್ರತಿನಿತ್ಯವೂ ಮಾಡುವಂತೆ ಅನುಗ್ರಹಿಸಬೇಕು, ಅನುಸ್ಮರಿಸಬೇಕು. ನಮ್ಮ ಮಾತಾಪಿತ ಇರುವಿಕೆ ನೆರವಾದ ಗುರು ಹಿರಿಯರನ್ನು ಸದಾ ಸ್ಮರಿಸಬೇಕು, ಅವರಿಂದ ಅನುಗ್ರಹ ಪಡೆಯಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳಾಗಿ ನಿಂತು ಅನೇಕ ಕೋಟಿ ದೇವತೆಗಳು ಈ ಕೃತಿಯನ್ನು ನಮ್ಮ ಗುರು ಹಿರಿಯರಲ್ಲೂ ನಮ್ಮ ಮಾತಾಪಿತರಲ್ಲೂ ನಮ್ಮಲ್ಲೂ ನುಡಿಸಿದ್ದರಿಂದ ಅವ್ಯಕ್ತವಾಗಿರತಕ್ಕಂಥ ಅನಂತ ತತ್ವಾಭಿಮಾನಿ ದೇವತೆಗಳಿಗೆ ಶಿರಸಾ ವಹಿಸಿ ನಮಸ್ಕರಿಸುತ್ತೇನೆ. ಅವರ ಅನುಗ್ರಹ ಸದಾ ನಮಗೆ ಇರಬೇಕು. ದೇವತಾ ಶ್ರೇಷ್ಠರಾದ ವಾಯುದೇವರು ಭಗವಂತನ ವಿಶೇಷ ಆಜ್ಞಾ ಪ್ರಕಾರ ಜ್ಞಾನವನ್ನು ಹಂಚು ಭುವಿ ಸಂತಿ ಎಂಬ ಆದೇಶದೊಂದಿಗೆ ಶ್ರೀಮದ್ವರಾಯರು ಸರ್ವಮೂಲ ಗ್ರಂಥದಲ್ಲಿ ಜ್ಞಾನವನ್ನು ಪ್ರಸಾರ ಮಾಡಿದ್ದಾರೆ. ಆದ್ದರಿಂದ ಇವರೆಲ್ಲರೂ ಮಾಡತಕ್ಕಂಥ ಜ್ಞಾನ ಶ್ರೀಮದ್ವರಾಯರ ಜ್ಞಾನ. ಅವರೇ ನಮ್ಮ ಆದಿಗುರು, ಮೂಲಗುರುಗಳು, ಮುಖ್ಯಗುರುಗಳಾಗಿದ್ದಾರೆ. ಆದ್ದರಿಂದ ಈ ಮೇಲ್ಕೃತಿಯನ್ನು ಶ್ರೀಮದ್ವರಾಯರಿಗೆ ಒಪ್ಪಿಸಿ ತನ್ಮೂಲಕ ನಮ್ಮ ಬಿಂಬರೂಪನಾದ ಸರ್ವೋತ್ತಮನಾದ ಲಕ್ಷ್ಮೀನಾರಾಯಣನಲ್ಲಿ ಸಮರ್ಪಣೆ ಮಾಡಬೇಕು ಎಂಬ ಅಭಿಪ್ರಾಯವಿದೆ. ಇವರಲ್ಲಿ ಅಸ್ವತಂತ್ರರು, ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬೋಪಾಸನೆ ಅದು ವಿಶ್ವೋಪಾಸನೆಯಾಗಿ ಬರೆಯಬೇಕು. ವಿಶ್ವೋಪಾಸನೆಗೆ ವಿಶ್ವನಾಥನ ದರ್ಶನ ಮಾಡಬೇಕು. ವಿಶ್ವನಾಥನ ಸೇವಾರ್ಥವಾಗಿ ಮೇರುಕೃತಿಯನ್ನು ವಿಶ್ವಾದ್ಯಂತ ಬೆಳಗಬೇಕು. ಎಲ್ಲರ ಹೃದಯದಲ್ಲಿ ದಿವ್ಯ ಜ್ಯೋತಿಯಾಗಿ ಬೆಳಬೇಕು. ಆದ್ದರಿಂದ ಇದನ್ನು ಸರ್ವ ಮೂಲದ ದರ್ಪಣ. ಈ ದರ್ಪಣದಲ್ಲಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕು ಬಿಂಬರೂಪದಿಂದ. ಅದು ದಿವ್ಯ ಜ್ಯೋತಿ ರೂಪವಾಗಿರುತ್ತದೆ. ಅದೇ ಬೃಹತ್ ಜ್ಯೋತಿಯಾಗಿ ವಿಶ್ವಜ್ಯೋತಿಯಾಗಿ ಬಿಡಬೇಕು. ಇದನ್ನು ಶ್ರೀ ಭಗವಂತ ನಡೆಸಿಕೊಡಬೇಕು. ಅದನ್ನು ನಮ್ಮ ಬಿಂಬ ನಡೆಸಿಕೊಡಬೇಕೆಂಬ ದಿವ್ಯ ಪ್ರಾರ್ಥನೆಯೊಂದಿಗೆ ಆ ಬಿಂಬನಿಗೆ ನಾವು ಹೇಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವುದು. ಭೂಯಿಷ್ಟಾಂತಿರಮ ಉಕ್ತಿಮಿದೇಮ, ಭೂಯಿಷ್ಟಾಂತಿರಮ ಉಕ್ತಿಮಿದೇಮ, ಭೂಯಿಷ್ಟಾಂತೇ ನಮ್ಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮ್ಮ ಸುವರ್ಣ ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳಿದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.